ಹೆಲೋ ಎಲ್ಲರಿಗೂ. ಇದು ಶುಕ್ರವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಯಾವಾಗಲೂ ನಾನು ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಳ್ತೀನಿ. ಆದರೆ ಇವತ್ತು ಎದ್ದೋಳಿದ್ದು ಲೇಟ್ ಆಗೋಯಿತು. ಹಾಗಾಗಿ ಈಗ ಬಾಗ್ಲ ಹತ್ರ ಸಿಂಪಲ್ ಆಗಿ ರಂಗೋಲಿ ಎಲ್ಲ ಬಿಟ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಟ್ಕೊಳ್ತೀನಿ. ಉದಾಸಲಿಗೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಬಿಟ್ಕೊಂಡಿಲ್ಲ ಅಂದರೆ ನನ್ನ ಒಂದು ಪೂಜೆ ಸ್ಟಾರ್ಟ್ ಆಗಲ್ಲ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಈಗ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯಿತು. ನೈಟು ಊಟಕ್ಕೆ ಅಂತ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಬೇಳೆ ಇಟ್ಕೊಂಡು, ಬೇಳೆ ಒಂದು 50% ಬೆಂದ ನಂತರ ತೊಳೆದಿಟ್ಕೊಂಡಿರೋ ಅಂಥ ಬೀನ್ಸ್ ಹಾಕ್ಕೊಂಡು ರುಚಿಗೆ ತగ్గಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೊಮೊಟೊ, 2 ಬದನೆಕಾಯಿ, 4 ಹಸಿಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಒಂದು ಪ್ಲೇಟ್ಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಹುರಿದಿಟ್ಕೊಂಡಿರೋದನ್ನೆಲ್ಲ ಹಾಕಿ ಕಿವುಚ್ಕೋಬೇಕು. ಇದಕ್ಕೆ ಬಸ್ಕೊಂಡಿರೋ ನೀರು ಎಲ್ಲ ಹಾಕ್ಕೋಬೇಕು. ಒಗ್ಗರಣೆಗೆ ಅಂತ ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ, 3 ಒಣಮೆಣಸಿಕಾಯಿ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಫ್ರೈ ಆದ ನಂತರ ಬೀನ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮುದ್ದೆ ಮಾಡ್ಕೊಳ್ಳೋಕ್ಕೆ ಅಂತ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ಅಕ್ಕಿ ಹಾಕಿ ಮುದ್ದೆ ಮಾಡ್ಕೊಳ್ತೀವಿ. ಒಂದು ದಿನಕ್ಕೆ 1 ಟೈಮ್ ಆದರೂ ಮುದ್ದೆ ಕಂಪಲ್ಸರಿ ಮಾಡ್ಕೊಳ್ತೀವಿ ನಮ್ಮ ಮನೆಗೆ. ಈ ಒಂದು ಮುದ್ದೆ ಬಸ್ಸಾರು ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಅಡುಗೆ ಇದು. ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ.